ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗೋಪಾಲಯ್ಯಗೆ ಬೆದರಿಕೆ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪದ್ಮರಾಜ್ರನ್ನ ಕೋರ್ಟ್ಗೆ ಕರೆದೊಯ್ಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನಾವು ಆ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದಾನೇ ಈ ಲೈವ್ ದೃಶ್ಯಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪದ್ಮರಾಜ್ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್, ಬಸವೇಶ್ವರ ನಗರ ವಾರ್ಡ್ನ ಮಾಜಿ ಕಾರ್ಪೊರೇಟರ್, ನೇರವಾಗಿ ನಿನ್ನೆ ರಾತ್ರಿ 11:30 ಸುಮಾರಿಗೆ ಗೋಪಾಲಯ್ಯ ಅವರು ಕಾಮಾಕ್ಷಿಪಾಳ್ಯ ಠಾಣೆಗೆ ತೆರಳಿ ಕಂಪ್ಲೇಂಟ್ ಅನ್ನ ಕೊಟ್ಟು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನನಗೆ ನಿಂದಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪದ್ಮರಾಜ್ ಅವರ ಬಂಧನ ಕೂಡ ಆಗಿದೆ. ಈಗ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅವರೇ ಪದ್ಮರಾಜ್, ಕಾಂಗ್ರೆಸ್ನ ನಾಯಕ, ಮಾಜಿ ಕಾರ್ಪೊರೇಟರ್, ಬಸವೇಶ್ವರ ನಗರ ವಾರ್ಡ್. ಈ ಮೊದಲು ಕೆ ಗೋಪಾಲಯ್ಯ ಅವರಿಗೆ ಸ್ನೇಹಿತರಾಗಿದ್ದವರು. ಅದನ್ನ ಕೆ ಗೋಪಾಲಯ್ಯ ಇವತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಖುದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಆತನಿಗೆ ಸಾಕಷ್ಟು ಸಹಾಯವನ್ನ ಮಾಡಿದ್ದೆ, ಅದರ ಹೊರತಾಗಿ ಕೂಡ ನನ್ನ ಮೇಲೆ ಬೆದರಿಕೆ ಹಾಕುವಂತಹ ಕೆಲಸವನ್ನ ಆತ ಮಾಡಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನನಗೆ ಹಾಗೆ ನನ್ನ ಕುಟುಂಬಸ್ಥರಿಗೆ ನಿಂದಿಸಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಸದ್ಯ ಪದ್ಮರಾಜ್ ಅವರನ್ನ ಕೋರ್ಟ್ಗೆ ಕರೆದೊಯ್ಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಪದ್ಮರಾಜ್ ಕಾರ್ನಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನ ಪ್ರಶ್ನೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಬಂಡವಾಳವನ್ನ ಹೇಳ್ತೀನಿ ನಾನು ಅನ್ನುವಂತಹ ಉತ್ತರವಷ್ಟೇ ಪದ್ಮರಾಜ್ ಕಡೆಯಿಂದ ಬಂದಿದೆ. ಕೆ ಗೋಪಾಲಯ್ಯ ಅವರು ಸದ್ಯ ಪದ್ಮರಾಜ್ ವಿರುದ್ಧ ಜೀವ ಬೆದರಿಕೆಯ ಆರೋಪವನ್ನ ಮಾಡಿದ್ದಾರೆ. ಅದು ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ಯುಟಿ ಖಾದರ್ ಸ್ಪೀಕರ್ ಖಡಕ್ ಸೂಚನೆಯನ್ನ ಕೊಟ್ಟರು. ಈ ತಕ್ಷಣಕ್ಕೆ ಅರೆಸ್ಟ್ ಆಗಬೇಕು, ಕ್ರಮ ಆಗಬೇಕು ಅಂತ ಹೇಳಿ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಕ್ರಮವನ್ನ ತೆಗೆದುಕೊಂಡಿದೆ. ಸರ್ ಏನ್ ಹೇಳ್ತೀವಿ ಸರ್? ಎಲ್ಲರೂ ಬಂಡವಾಳ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.